ಕೇಂದ್ರ ಸರ್ಕಾರದ ವಿರುದ್ಧ ನಿವೃತ್ತ ನೌಕರರ ಆಕ್ರೋಶ. ಹೊಸ ಪಿಂಚಣಿ ನೀತಿಯನ್ನ ವಾಪಸ್ ಪಡೆಯುವಂತೆ ಪ್ರೊಟೆಸ್ಟ್. ಕೇಂದ್ರ ಸರ್ಕಾರದ ನೀತಿಗೆ ಏನೇ ಬರಲಿ ನೌಕರರ ಬೇಡಿಕೆಗಳು. ನಿವೃತ್ತ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಸೇರಿದಂತೆ ತುಟಿ ಭತ್ಯೆಗಳನ್ನ ಮೊಟಕುಗೊಳಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿ ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಕಪ್ಪು ಪಟ್ಟಿಯನ್ನ ಧರಿಸಿ ದಿಢೀರ್ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ವೇಳೆ ಗುಬ್ಬಿ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಜಯಣ್ಣ ಮಾತನಾಡಿ, ನಿವೃತ್ತ ನೌಕರರಿಗೆ ನೀಡಲಾಗ್ತಾ ಇರುವ ವೇತನ ಪರಿಷ್ಕರಣೆ ಹಾಗೂ ತುಟಿ ಭತ್ಯೆಗಳನ್ನು ನಿಲ್ಲಿಸಲು ಮುಂದಾಗಿರುವುದು ಸರಿಯಲ್ಲ. ಈ ವಿಧೇಯಕ ಲೋಕಸಭೆಯಲ್ಲಿ ಅಂಗೀಕಾರವಾದರೆ ನಿವೃತ್ತ ನೌಕರರ ಬದುಕು ಬೀದಿಗೆ ಬೀಳಲಿದೆ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಹಿಂದೆ ನೀಡುತ್ತಾ ಇದ್ದ ಸೌಲಭ್ಯಗಳನ್ನು ಮುಂದುವರಿಸಬೇಕು. ಇಲ್ಲದೆ ಹೋದರೆ ನಾವು ಜೀವನ ಸಾಗಿಸುವುದೇ ದುಸ್ತರವಾಗಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಶಿಫಾರಸನ್ನು ಮಾಡಿದ್ದು, ಅದರಲ್ಲಿ ಲೋಕಸಭೆಯಲ್ಲಿ ನಿವೃತ್ತ ನೌಕರ 6/1/26 ನಿವೃತ್ತಿಯಾದ ಎಲ್ಲ ನಿವೃತ್ತ ನೌಕರರಿಗೆ ಇನ್ನು ಮುಂದೆ ವೇತನ ಪರಿಷ್ಕರಣೆ ಆಗಲಿ ತುಟಿ ಭತ್ಯೆಯಾಗಲಿ ನೀಡಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಲೋಕಸಭೆಯಲ್ಲಿ ಒಂದು ಠರಾವನ್ನು ಪಾಸ್ ಮಾಡಿರೋದ್ರಿಂದ ಅದನ್ನು ಪ್ರತಿಭಟಿಸಿ ನಾವೆಲ್ಲರೂ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಿವೃತ್ತ ನೌಕರರೆಲ್ಲರೂ ಕೂಡ ಅಂದ್ರೆ ನಮ್ಗೇನಾದ್ರೂ ಆ ತರ ಕೇಂದ್ರ ಸರ್ಕಾರ ಮಾಡಿದ್ದೆ ಆದ್ರೆ ನಮ್ಮ ಬದುಕು, ನಮ್ಮ ಸಂಸಾರ, ನಮ್ಮ ಎಲ್ಲರೂ ಬೀದಿಗೆ ಬಿದ್ದಂತಾಗುತ್ತದೆ. ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರ ಏನು ತುಟಿ ಭತ್ಯೆಯನ್ನು ನೀಡ್ತಾ ಇತ್ತು, ಅದರಂತೆ ರಾಜ್ಯ ಸರ್ಕಾರವೂ ಕೂಡ ಅದನ್ನು ಅನುಸರಿಸಿ ತುಟಿ ಭತ್ಯೆಯನ್ನು ನೀಡ್ತಾ ಇತ್ತು. ಅದನ್ನ ಕೇಂದ್ರ ಸರ್ಕಾರ ಇನ್ನು ಮುಂದೆ ಕೊಡಲು ಸಾಧ್ಯವಾಗುವುದಿಲ್ಲ ಎಂಬತಕ್ಕಂಥ ಠರಾವನ್ನ ಪಾಸ್ ಮಾಡಿರೋದ್ರಿಂದ ನಮ್ಮ ಜೀವನಕ್ಕೆ ಬಹಳ ತೊಂದರೆ ಆಗ್ತದೆ. ನಾವು ಜೀವನ ಮಾಡೋದು ಕಷ್ಟ ಆಗ್ತದೆ. ಆದ್ರಿಂದ ನಮಗೆ ಎಂದಿನಂತೆ ಏನು ಹಿಂದಿನಿಂದ ಕೊಡ್ಕೊಂಡ್ ಬರ್ತಾ ಇದ್ರು ಅದೇ ತರ ಕೊಡಬೇಕು ಅಂತೇಳಿ ನಾವೆಲ್ಲರೂ ಒಕ್ಕೊರಲಿನಿಂದ ಒತ್ತಾಯವನ್ನು ಮಾಡಿ ಈ ಒಂದು ಅವರ ಠರಾವನ್ನ ವಾಪಸ್ ಪಡಿಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಸಂಘದ ನಿರ್ದೇಶಕ ಬಸವರಾಜು ಮಾತನಾಡಿ, ವೇತನ ಆಯೋಗ ಜಾರಿಯಾದ ಬಳಿಕ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಈಗ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಏಕಪಕ್ಷೀಯ ನಿರ್ಧಾರಗಳ ಮೂಲಕ ನಿವೃತ್ತ ನೌಕರರನ್ನ ಬೀದಿಗೆ ತರುವ ಕೆಲಸಕ್ಕೆ ಮುಂದಾಗಿರೋದು ಸರಿಯಲ್ಲ. ಕೂಡಲೇ ಈ ನಿರ್ಧಾರವನ್ನ ಹಿಂತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏಕೆ ಅಂತಂದ್ರೆ ಇದು ವೇತನ ಆಯೋಗ ಹುಟ್ಟದಾಗ್ಲಿಂದಲೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ತೊಂದರೆ ಇಲ್ಲದೆ ನಡ್ಕೊಂಡು ಬರ್ತಾ ಇತ್ತು. ಅದು ನಡ್ಕೊಂಡು ಬರ್ತಾ ಏನು ಕೇಂದ್ರ ಸರ್ಕಾರ ಕೊಡುತ್ತೆ ಅದನ್ನೇ ಅನುಸರಿಸಿ ರಾಜ್ಯ ಸರ್ಕಾರವು ಕೂಡ ಇವತ್ತವರೆಗೂ ಅದನ್ನು ಅನುಸರಿಸಿಕೊಂಡು ಹೋಗ್ತಾ ಇದೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಏಕಪಕ್ಷೀಯವಾದಂತ ಒಂದು ತೀರ್ಮಾನವನ್ನು ತಗೊಂಡು ಒಂದು ವಿಲ್ ಅನ್ನ ಠರಾವ್ ಮಾಡಿದ್ದಾರೆ. ಆ ವಿಲ್ ಅನ್ನ ಹಿಂದಕ್ಕೆ ಪಡಿಬೇಕು. ಏಕೆ ಅಂತಂದ್ರೆ ಈ ತರ ಮಾಡಿದಾಗ ಯಾವುದೇ ನಿವೃತ್ತಿ ನೌಕರರ ಸಂಘಕ್ಕೆ ಯಾವುದೇ ಪೆನ್ಷನ್ ಆಗ್ಲಿ ಅಥವಾ DA ಆಗ್ಲಿ ಬರೋದಿಲ್ಲ ಇನ್ ಮುಂದೆ ನಿವೃತ್ತಿ ಆಗೋರಿಗೆ. ದಯಮಾಡಿ ಈ ಠರಾವನ್ನ ಕೇಂದ್ರ ಸರ್ಕಾರ ಪರಿಗಣಿಸಿ ವಾಪಸ್ ತಗೊಂಡು ಹಿಂದಿನಂತೆ ಏನಿದೆ ಅದನ್ನ ಚಾಲ್ತಿ ಮಾಡಬೇಕು, ಹಾಲಿ ಇರ್ತಕ್ಕಂಥದ್ದನ್ನೇ ಚಾಲ್ತಿ ಮಾಡಬೇಕು ಅಂತ ಎಲ್ಲ ಸರ್ಕಾರಿ ನಿವೃತ್ತ ನೌಕರರ ಸಂಘ ರಾಜ್ಯ ವ್ಯಾಪ್ತಿ ಇವತ್ತು, ದೇಶ ವ್ಯಾಪ್ತಿ ಇವತ್ತು ಕೇಂದ್ರ ಸರ್ಕಾರದ ನಿವೃತ್ತ ನೌಕರರ ಸಂಘ ಇರ್ಬೋದು, ರಾಜ್ಯ ಸರ್ಕಾರದ ನಿವೃತ್ತ ನೌಕರರ ಸಂಘ ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ಇರ್ಬೋದು, ಎಲ್ಲ ರಾಜ್ಯ ದೇಶ ವ್ಯಾಪ್ತಿ ಇವತ್ತು ಈ ಒಂದು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಈ ಮುಷ್ಕರಕ್ಕೆ ಕರ್ನಾಟಕದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ರೀತಿಯ ಒಂದು ಮುಷ್ಕರ ಬೆಂಬಲ ಕೊಡ್ತಾ ನಾವು ಮುಷ್ಕರ ಮಾಡ್ತಾ ಇದ್ದೇವೆ. ಈ ಬೆಂಬಲಕ್ಕೆ ನಮ್ಮ ಪತ್ರಿಕಾ ನಿಧಿಗಳಾಗ್ಲಿ ಇಲ್ಲಿ ಇಟ್ಟಿರ್ತಕ್ಕಂಥ ಈ ವಿಲ್ ಅನ್ನ ನಮ್ಮ ಲೋಕಸಭೆಯ ಎಂಪಿಗಳಾಗಿರ್ತಕ್ಕಂಥ ಲೋಕಸಭೆಯ ಸದಸ್ಯರು ಕೂಡ ಇದನ್ನ ನಮ್ಮ ಪರವಾಗಿ ಮಾತಾಡಬೇಕು. ಲೋಕಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಲೋಕಸಭೆಯ ಎಂಪಿಗಳು ಮೌನವಾಗಿರೋದು ನಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ದಯಮಾಡಿ ನಾವು ಅವ್ರನ್ನ ಎಲೆಕ್ಟ್ ಮಾಡಿ ಕಳ್ಸಿರೋದು ನಮ್ಗೆ ನ್ಯಾಯ ನೀತಿ ನೋಡ್ಕೊಳ್ಳೋದಕ್ಕೆ ಹೊರತು ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಠರಾವ್ ಮಂಡಿಸಿ ಇದನ್ನ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರಿಗೆ ಪೆನ್ಷನ್ಗೆ DAಗೆ ಕುಕ್ಕೆ ಇಡೋದಕ್ಕಲ್ಲ.
ದಯಮಾಡಿ ಲೋಕಸಭೆಯ ನಮ್ಮ 28 ಲೋಕಸಭೆಯ ಕ್ಷೇತ್ರದ ಎಂಪಿಗಳು ಕೂಡ ಲೋಕಸಭೆಯಲ್ಲಿ ಮಾತಾಡಬೇಕು. ಇನ್ನು ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ಆರತಿ ಬಿ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈ ವೇಳೆ ಸಂಘದ ಪದಾಧಿಕಾರಿಗಳಾದ ರಾಮಯ್ಯ, ಮಹಲಿಂಗಯ್ಯ, ಜಯಮ್ಮ, ಶಿವನಂಜಯ್ಯ, ರಾಜಣ್ಣ, ವಿಶ್ವನಾಥ್, ಚಿಕ್ಕಣ್ಣಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.